ಇಬ್ಬರು ಖಳನಟರ ಸಾವಿಗೆ ಕಾರಣವಾಗಿದ್ದ ಮಾಸ್ತಿಗುಡಿ ಸಿನಿಮಾ ತಂಡದ ಮೂವರಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಬಂಧ ಹೇರಿದೆ. ನಟ ದುನಿಯಾ ವಿಜಿ, ನಿರ್ದೇಶಕ ನಾಗಶೇಖರ್, ಸಾಹಸ ನಿರ್ದೇಶಕ ರವಿವರ್ಮಗೆ ತಾತ್ಕಾಲಿಕ ನಿರ್ಬಂಧವನ್ನ ವಿಧಿಸಿದ್ದಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಹೇಳಿದ್ದಾರೆ. ಈ ಮೂವರು ಸದ್ಯ ಯಾವುದೇ ಸಿನಿಮಾದಲ್ಲಿ ಭಾಗಿಯಾಗದಂತೆ ನಿರ್ಬಂಧ ವಿಧಿಸಿದ್ದು, ದುರಂತದ ಸತ್ಯಾಸತ್ಯತೆ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸಾರಾ ಗೋವಿಂದ್ ಹೇಳಿದ್ದಾರೆ. ಸಂಬಂಧಪಟ್ಟಂಥ ಎಲ್ಲ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಅಥವಾ ಸಾಹಸ ಕಲಾವಿದ ಆಗಿರ್ಬೋದು, ಅಥವಾ ಚಿತ್ರದ ನಾಯಕ ನಟ ವಿಜಯವರಾಗಿರ್ಬೋದು, ಈ ಮೂರು ಜನ ಮುಂದಿನ ಆದೇಶ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಆದೇಶ ಬರೋವರೆಗೂ ಕೂಡ, ಯಾಕೆಂತ ಹೇಳಿದ್ರೆ ಅವರೆಲ್ಲರನ್ನೂ ಕರೆಸಿ ನಾನು ಸತ್ಯಾಸತ್ಯತೆಗಳನ್ನು ತಿಳ್ಕೋಬೇಕು. ರವಿವರ್ಮ ನಿರ್ಮಾಪಕರ ಮೇಲೆ ಹೇಳ್ಬೋದು, ನಿರ್ಮಾಪಕರು ರವಿವರ್ಮ ಮೇಲೆ ಹೇಳ್ಬೋದು, ರವಿವರ್ಮ ನಿರ್ದೇಶಕರ ಮೇಲೆ ಹೇಳ್ಬೋದು, ಅಥವಾ ನಮ್ಮ ನಾಯಕ ನಟರ ಮೇಲೆ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಎಲ್ಲರ ಜೊತೆ ಇವೆಲ್ಲವೂ ಆಗಲಿ, ಮುಗಿಲಿ, ಅವರು ಜೈಲು ಅಥವಾ ಮತ್ತೊಂದಿದ್ದ ಬರಲಿ, ಹೊರಗಡೆ ಬಂದ ಮೇಲೆ ಅವರ ಸತ್ಯಾಸತ್ಯತೆಯನ್ನು ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು, ಮತ್ತು ಹಿರಿಯರು ಭಾಳಷ್ಟು ಜನ, ಅಂಬರೀಷ್ ಅವರು ಬರಬೇಕಾಗಿದೆ, ಇನ್ನೊಬ್ಬರು ಬರಬೇಕಾಗಿದೆ, ನಮ್ಮಲ್ಲಿ ಮಾಜಿ ಅಧ್ಯಕ್ಷಗಳು ಬರಬೇಕಾಗಿದೆ, ಅಕಾಡೆಮಿ ಅಧ್ಯಕ್ಷರು, ಎಲ್ಲರೂ ನಾವು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಮುಂದಿನ ದಿನ ಆದೇಶ, ಚಲನಚಿತ್ರ ವಾಣಿಜ್ಯ ಮಂಡಳಿ ಆದೇಶ ಬರೋವರೆಗೂ ಕೂಡ ಅವರು ಯಾವುದೇ ಚಟುವಟಿಕೆಗಳಲ್ಲಿ, ಚಿತ್ರರಂಗದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರ್ದು ಅಂತ ಹೇಳಿ ವಿನಮ್ರವಾದಂಥ ವಿನಂತಿಯನ್ನು ಅವರಲ್ಲಿ ಮಾಡಿಕೊಂಡು, ಅಥವಾ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಆ ನಿರ್ಧಾರವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಂಗವಲಯಗಳು ಕೊಟ್ಟಂಥ ಒಂದು ತೀರ್ಮಾನಕ್ಕೆ ನಾನು ಬದ್ಧನಾಗಿ ಇವತ್ತು ಆ ಒಂದು ತೀರ್ಮಾನವನ್ನು, ಆ ಆದೇಶವನ್ನು ನಾನು ಪಾಲನೆ ಮಾಡಬೇಕಾಗಿರುವುದರಿಂದ, ಬೇರೆ ಎಲ್ಲೂ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಕೆಲಸ ಮಾಡಬಾರ್ದು ಅಂತ ಹೇಳಿ ಮುಂದಿನ ಆದೇಶ ಬರೋವರೆಗೂ ಕೂಡ ಅವ್ರಿಗೂ ಸಂಬಂಧಪಟ್ಟವ್ರಿಗೂ ಹೇಳಿದ್ದೀನಿ.